ವಿಧಾನಸೌಧಕ್ಕೆ ಶಾಶ್ವತವಾದ ವಿದ್ಯುತ್ ಅಲಂಕಾರವನ್ನು ಇವತ್ತು ಮಾಡಲಾಗಿದೆ. ಏಪ್ರಿಲ್ ಮೊದಲನೇ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸಚಿವ ಸದಸ್ಯರು ಮತ್ತು ಪ್ರತಿಪಕ್ಷದ ನಾಯಕರು ಇವನ್ನೆಲ್ಲ ನಾವು ಆಹ್ವಾನಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿ ಅದನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಂದಕ್ಕೆ ವಿಧಾನಸೌಧ ಈಗಾಗಲೇ ಆಕರ್ಷಿತವಾಗುವಂಥ ಒಂದು ಪ್ರಜಾಪ್ರಭುತ್ವ ದೇಗುಲ. ಶನಿವಾರ ಮತ್ತು ಆದಿತ್ಯವಾರ ಸಂಜೆ 6 ಗಂಟೆಯಿಂದ ಹಿಡಿದು 9 ಗಂಟೆ ತನಕ ಶನಿವಾರ ಮತ್ತು ಆದಿತ್ಯವಾರ ಶಾಶ್ವತ ವಿದ್ಯುತ್ ಅಲಂಕಾರವನ್ನು ಇವತ್ತು ಮುಖಾಂತರ ಅದು ವಿಧಾನಸೌಧ ಇವತ್ತು ಅತ್ಯಂತ ಸೌಂದರ್ಯ ಕಾಣಲಿಕ್ಕಿದೆ. ಭಾಳಷ್ಟು ಜನ ನನಗೆ ವಿಶ್ವಾಸ, ಪ್ರವಾಸಿಗರಿರಲಿ, ಬೆಂಗಳೂರಿನ ಜನತೆ ಇರಲಿ, ಈಗಾಗಲೇ ಟೆಸ್ಟಿಂಗ್ ಮಾಡುವಾಗಲೇ 2 ರೋಡ್ ಬ್ಲಾಕ್ ಆ ಕಡೆ ಈ ಕಡೆ ಹೋಗುವವರೆಲ್ಲರೂ ಕೂಡ ವೆಹಿಕಲನ್ನು ನಿಲ್ಲಿಸಿ ಅವರ ಮಕ್ಕಳೆಲ್ಲ ಕೂಡ ಫ್ಯಾಮಿಲಿ ಫೋಟೋ ತೆಗೆಯೋದು, ಅದನ್ನು ನೋಡೋದು, ಅದನ್ನು ಇದೆಲ್ಲ ಹಾಕೋದು ಈಗಲೇ ಜಸ್ಟ್ ಟೆಸ್ಟಿಂಗ್ ಮಾಡುವಾಗಲೇ ಇವತ್ತು ನಡೀತಾ ಇದೆ. ಮುಂದೆ ದೊಡ್ಡ ಮರ ಆಕರ್ಷಕವಾದ ಕೇಂದ್ರ ಇವತ್ತು ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಾಮ್ ಆಗೋದಕ್ಕೆಲ್ಲ ಪೊಲೀಸ್ ಇರೋದು, ಪೊಲೀಸರ ಕೆಲಸ ಏನು? ಈ ರೀತಿ ರಶ್ ಆದಾಗ ಅದನ್ನು ಸರಿಪಡಿಸಿಕೊಂಡು ಕೆಲಸ ಅವ್ರವ್ರ ಕೆಲಸ ಅವ್ರು ಮಾಡಬೇಕು. ಜಾಮ್ ಆಗ್ತದೆ ಹೇಳಿ ನಾವು ಲೈಟ್ ಆಗದೆ ಕೂತ್ಕೊಳ್ಳಿಕ್ಕೆ ಆಗ್ತದ? ಲೈಟ್ ಆಗಿದೆ ಅಂತ ನೀವು ಬರಬೇಡಿ ಅಂತ ಹೇಳಲಿಕ್ಕೆ ಆಗ್ತದ? ಈ ಜಾಮ್ ಎಲ್ಲ ಆಗೋದಕ್ಕೆ ಪೊಲೀಸ್ನವ್ರಿಗೆ ಇರೋದು, ಟ್ರೈನಿಂಗ್ ಎಲ್ಲ ಕೊಟ್ಟದ್ದು. ಜಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಯಾವ ಸಿಸ್ಟಮ್ ಮಾಡಬೇಕು, ಯಾವ ಅವರವರ ಕೆಲಸ ಮಾಡಬೇಕು. ಅಲ್ಲ, ನನಗೆ ಫಸ್ಟ್ಗೆ ಇಲ್ಲಿ ಪ್ಲಾನ್ ಇತ್ತು ಮತ್ತು ದೊಡ್ಡ ಸ್ಟ್ರಕ್ಚರ್, ಅದನ್ನು ನಾವು ಫಸ್ಟ್ ಅಲ್ಲಿಗೆ ನಾವು ಮಾಡಿದೆವು. ಎಲ್ಲಿ? ಸ್ವರ್ಣಸೌಧ ಬೆಳಗಾಂ ಆಯ್ತಲ್ಲಿ. ಸ್ವರ್ಣಸೌಧ ಬೆಳಗಾಂ ಯಾಕೆ ಅಂತ ಹೇಳಿದ್ರೆ, ಮುಂಚೆ ನಾವು ದೂರದರ್ಶನ್ಗೆ ನಾನು ಬರೋ ಮುಂಚೆ ಬರೇ ಟೆಲಿಕಾಸ್ಟ್ಗೆ 3 ಕೋಟಿ ಕೊಡ್ತಾಯಿದ್ರು. ನಾನು ಸ್ಟಾಪ್ ಇಟ್. ನಾವು ವಾರ್ತೆಲ್ಲ ಕೊಟ್ಟು ಆ ದುಡ್ಡನ್ನು ಅದಕ್ಕೆ ಖರ್ಚು ಮಾಡಿದ್ದೆವು. ಇಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ, ರಾಜ್ಯೋತ್ಸವಕ್ಕೆ, ರಿಪಬ್ಲಿಕ್ ಡೇಗೆ ಅಥವಾ ಕೆಲವು ಹಬ್ಬಗಳಿಗೆ ಅಥವಾ ಕೆಲವೊಂದು ಕಾರ್ಯಕ್ರಮ ನಡೆಯುವಾಗ ಒಮ್ಮೆ ಲೈಟ್ ಹಾಕಿದರೆ ಎಷ್ಟೋ ಆಗ್ತದೆ ದುಡ್ಡು. ಒಮ್ಮೆ ಹಾಕುವಾಗ ಇನ್ ಲ್ಯಾಕ್ಸ್, 15 to 20, 30 ಲ್ಯಾಕ್ಸ್ ಎಲ್ಲ ಆಗ್ತದೆ ಒಮ್ಮೆ ಕಂಪ್ಲೀಟ್ ಆಗುವಾಗ. ಸೊ ನಾವು 2-3 ವರ್ಷದಲ್ಲಿ ಏನು ನಾವು ಇವತ್ತು ಖರ್ಚು ಮಾಡ್ತೇವೆ, ಅದು ಬರೀ 2 ವರ್ಷದಲ್ಲಿ ಅದು ನಮಗೆ ಸೇವಿಂಗ್ಸ್ ಆಗ್ತದೆ. ಇದನ್ನು ಹೌದು. ಮತ್ತು ಇದಕ್ಕೆ ಕರೆಂಟ್ ಕೂಡ ಖರ್ಚಾಗೋದು ಕಡಿಮೆ. ಆಲ್ LED, ಸೊ ಅದು ಕೂಡ ಬಲ್ಲ ಕಡಿಮೆ ಎಕ್ಸ್ಪೆನ್ಸ್ ಬರ್ತದೆ. ಸೊ ಲಾಂಗ್ ರನ್ನಲ್ಲಿ ದಿಸ್ ಯೂಸ್ ಮತ್ತು ನಾನು ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ದಿಸ್ ಇಸ್ ಎ ಬಿಗ್ ಟೂರಿಸ್ಟ್ ಸ್ಪಾಟ್. ಇದಕ್ಕೆ ಆ ಒಂದು ಇದರಿಂದ ನಾವು ಅದನ್ನು ಅವತ್ತೇ ನಾನು ಯೋಚನೆ ಇತ್ತು, ಮೊನ್ನೆ ಡಿಸ್ಕಸ್ ಮಾಡಿಕೊಂಡು ಸ್ವಲ್ಪ ಫಾಸ್ಟ್ ಮಾಡಿದ್ದೆವು. ಮತ್ತು ನಾವು ಮೇಲಿನ ಡೋರ್ ಚೇಂಜ್ ಮಾಡಿದ್ದೇವೆ. ಈಗ ಕೆಳಗಿನ ಡೋರ್ ಕೂಡ ಮೇನ್ ಎಂಟ್ರೆನ್ಸ್ ಬರುವಾಗ ಅದನ್ನು ಕೂಡ ರೋಸ್ವುಡ್ಡಲ್ಲೇ ಕೆತ್ತನೆ ಮುಖಾಂತರ ಮಾಡಲಿಕ್ಕೆ ಇವತ್ತು ನಾವು ಆದೇಶ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.